ಈ ಕಡೆಯಿಂದ ಬರ್ತಕ್ಕಂಥದ್ದು ಗಂಗಾ ನದಿ. ಇದು ಹೀಗೆ ಮುಂದಕ್ಕೆ ಬರುತ್ತೆ. ಮತ್ತೆ ಈ ಕಡೆಯಿಂದ ಯಮುನಾ ನದಿ ಬರುತ್ತೆ. ಈ ಯಮುನಾ ನದಿ ಮತ್ತು ಗಂಗಾ ನದಿ ಸೆಕ್ಟರ್ 3ರ ತುದಿಯಲ್ಲಿ ಇಲ್ಲಿ ಸೇರುತ್ತೆ. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಯಾರ್ಯಾರು ಹೋಗ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಒಂದಿಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋದ್ರೆ ಅಲ್ಲಿ ನಿಮಗೆ ಒಂದು ನಿಖರವಾದ ಸ್ಥಳಕ್ಕೆ ತಲುಪಕ್ಕೆ ಅತ್ಯಂತ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ ನಾವು. ಅಂದರೆ ಅಲ್ಲಿರ್ತಕ್ಕಂಥ ಒಂದು ಮ್ಯಾಪ್ನ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇವೆ, ಎಲ್ಲಿ ಹೋದರೆ ನೀವು ಏನನ್ನು ವೀಕ್ಷಿಸ್ಬೋದು ಅಂಥೇಳಿ. ಈಗ ಕುಂಭಮೇಳದ ಸಲುವಾಗಿಯೇ ಒಂದು ಹೊಸ ಜಿಲ್ಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಹೊಸ ಜಿಲ್ಲೆ ಡಿಸೆಂಬರ್ 1, 2024ರಿಂದ ಪ್ರಾರಂಭ ಮಾಡಿ ಮಾರ್ಚ್ 31, 2025ರವರೆಗೆ ಕಾರ್ಯವನ್ನು ನಿರ್ವಹಿಸುತ್ತೆ. 121 ದಿನಗಳ ಕಾಲ ಅದು ಒಂದು ತಾತ್ಕಾಲಿಕ ಜಿಲ್ಲೆಯಾಗಿ ಪ್ರಯಾಗ್ರಾಜನ್ನು ನಾವು ಗುರುತಿಸ್ತಾ ಇದ್ದೇವೆ. ಅಂತಹ ಒಂದು ಹೊಸ ಜಿಲ್ಲೆಯಲ್ಲಿ ನೀವು ಎಲ್ಲೆಲ್ಲಿ ಸಂಚರಿಸಿ ಏನನ್ನು ನೋಡ್ಬೋದು ಅನ್ನೋದಕ್ಕೆ ಒಂದಿಷ್ಟು ಸಮಗ್ರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ, ವೀಕ್ಷಿಸಿ. ಪ್ರಯಾಗ್ರಾಜ್ ತಾತ್ಕಾಲಿಕ ಜಿಲ್ಲಾ ನಕ್ಷೆ ಈ ರೀತಿ ಇದೆ. ಇದರ ಮಧ್ಯದಲ್ಲಿರುವುದೇ ಮಹಾಕುಂಭನಗರ. ಇದನ್ನು 90 ಡಿಗ್ರಿ ತಿರುಗಿಸಿ ನೋಡಿದರೆ ಈ ನಕ್ಷೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಗಂಗಾ ಯಮುನಾ ನದಿಗಳ ಪಾತ್ರದಲ್ಲಿರುವ ಕ್ಷೇತ್ರ ಇದು. ಇದರಲ್ಲಿ 5 ದೊಡ್ಡದಾದ ಪ್ರದೇಶಗಳನ್ನು ಕಾಣಬಹುದು: ತೇಲಿಯಾರ್ಗಂಜ್, ಚೋಸಿ, ಸಂಗಮ್ ಕ್ಷೇತ್ರ, ಪರೇಡ್ ಗ್ರೌಂಡ್, ಅರೈಲ್. ತೇಲಿಯಾರ್ಗಂಜ್ನ ಕ್ಷೇತ್ರದಲ್ಲಿ 5 ಸೆಕ್ಟರ್ಗಳಿವೆ. 6ರಿಂದ 10ರವರೆಗಿನ ಸೆಕ್ಟರ್ಗಳನ್ನು ಇಲ್ಲಿ ಕಾಣಬಹುದು. 6, 7, 8, 9, 10 ಸೆಕ್ಟರ್ ಇಲ್ಲಿವೆ. ಚೂಸಿ ಕ್ಷೇತ್ರದಲ್ಲಿ ಸೆಕ್ಟರ್ 11ರಿಂದ 20ರವರೆಗೆ ಸೆಕ್ಟರ್ಗಳಿವೆ. ಸೆಕ್ಟರ್ 5 ಸಹ ಚೂಸಿ ಕ್ಷೇತ್ರದಲ್ಲಿದೆ. ಸಂಗಮ ಪ್ರದೇಶದಲ್ಲಿ ಸೆಕ್ಟರ್ 3 ಮತ್ತು 4 ಇದೆ. ಸೆಕ್ಟರ್ 1, 2 ಪರೇಡ್ ಗ್ರೌಂಡ್ನಲ್ಲಿವೆ. ಯಮುನಾ ನದಿಯ ಪಕ್ಕ ಅರೈಲ್ ನೈನಿ ಕ್ಷೇತ್ರದಲ್ಲಿ 3 ಸೆಕ್ಟರ್ಗಳಿವೆ. 23, 24, 25 ಸೆಕ್ಟರ್ಗಳು ಇಲ್ಲಿವೆ. ಈ ಎಲ್ಲ ಪ್ರದೇಶಗಳನ್ನು ಪರಸ್ಪರ ಸಂಪರ್ಕಿಸಲು ಪಾಂಟೂನ್ ಬ್ರಿಡ್ಜ್ಗಳನ್ನು ನಿರ್ಮಿಸಿದ್ದಾರೆ. ಶಾಸ್ತ್ರಿ ಸೇತುವೆಯಿಂದ ಸಂಗಮದ ಕಡೆ ಕಾಲಿ, ತ್ರಿವೇಣಿ, ಜಗದೀಶ್ ಡ್ಯಾಮ್, ಮಹಾವೀರ್, ಅಕ್ಷಯವಟ್ ಮಾರ್ಗಗಳಿವೆ. ಶಾಸ್ತ್ರಿ ಸೇತುವೆಯಿಂದ ನಾಗವಾಸುಕಿ ಕಡೆ ಮೋರಿ ಮಾರ್ಗ, ಗಂಗೋಲಿ ಶಿವಾಲ, ಓಲ್ಡ್ ಜಿಟಿ ರೋಡ್, ಹರಿಶ್ಚಂದ್ರ, ನಾಗವಾಸುಕಿ, ಭಾರದ್ವಾಜ, ಅನಂತಮಾಧವ, ಕೊನೆಗೆ ಗಂಗೇಶ್ವರದ ಪಾಂಟೂನ್ ಸೇತುವೆಗಳಿವೆ. ಅರೈಲ್ ನೈನಿ ಚತ್ನಾಗ್ ಪ್ರದೇಶವನ್ನು ಸಂಪರ್ಕಿಸಲು 5 ಪಾಂಟೂನ್ ಬ್ರಿಡ್ಜ್ಗಳಿವೆ. ಸಂಗಮ ಕ್ಷೇತ್ರದ ಒಂದು ನಕ್ಷೆಯನ್ನು ನಾವು ನೋಡಿದರೆ ಈ ಕಡೆಯಿಂದ ಬರ್ತಕ್ಕಂಥದ್ದು ಗಂಗಾ ನದಿ. ಇದು ಹೀಗೆ ಮುಂದಕ್ಕೆ ಬರುತ್ತೆ. ಮತ್ತೆ ಈ ಕಡೆಯಿಂದ ಯಮುನಾ ನದಿ ಬರುತ್ತೆ. ಈ ಯಮುನಾ ನದಿ ಮತ್ತು ಗಂಗಾ ನದಿ ಸೆಕ್ಟರ್ 3ರ ತುದಿಯಲ್ಲಿ ಇಲ್ಲಿ ಸೇರುತ್ತೆ. ಇಲ್ಲಿನೇ ಸರಸ್ವತಿ ನದಿ ಕೂಡ ಸೇರುತ್ತೆ ಅಂತೇಳಿ ಹೇಳ್ತಾರೆ. ಈ ಕಡೆಯಿಂದ ಗಂಗಾ, ಈ ಕಡೆಯಿಂದ ಯಮುನಾ, ಇದು ಇಲ್ಲಿ ಸಂಗಮ ಆಗ್ತಕ್ಕಂಥ ಒಂದು ಪವಿತ್ರವಾದ ಕ್ಷೇತ್ರ. ಇಲ್ಲಿನೇ ಎಲ್ಲ ಭಕ್ತಾದಿಗಳು ಸೆಕ್ಟರ್ 3ರ ತುದಿಯಲ್ಲಿ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡೋಕ್ಕೆ ಆಗಮಿಸ್ತಾರೆ. ನೀವು ಇಲ್ಲಿ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತೆ, ಇಲ್ಲಿ ಸ್ನಾನ ಮಾಡಿದ್ರೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದಂತೆ. ಇವೆರಡರ ಸಂಗಮ ಎಲ್ಲಾಗುತ್ತೋ ಆ ತುದಿಯಲ್ಲಿ ಮಾತ್ರ ನೀವು ಪವಿತ್ರವಾದ ಶಾಹಿ ಸ್ನಾನ ಏನು ಮಾಡ್ತೀರಿ ಅಥವಾ ಪವಿತ್ರವಾದ ಸ್ನಾನ ಮಾಡ್ತೀರಿ, ಅದು ಈ ಭಾಗದಲ್ಲಿ ಮಾಡಿದರೆ ಮಾತ್ರ, ಸೆಕ್ಟರ್ 3ರಲ್ಲಿ ಮಾಡಿದರೆ ಮಾತ್ರ ಈ ತುದಿಯಲ್ಲಿ ಅದು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿದಂತೆ. ಇದನ್ನ ಅರ್ಥ ಮಾಡ್ಕೊಂಡೇ ನೀವು ಅಲ್ಲಿಗೆ ತೆರಳಬೇಕು. ಅದನ್ನ ಹೊರತುಪಡಿಸಿದರೆ ಇಲ್ಲಿ ಸೆಕ್ಟರ್ 3ರಿಂದ ನಾವು ಸೆಕ್ಟರ್ 20ರ ಕಡೆ ಈ ಪಾಂಟೂನ್ ಪೂಲ್ ಮೂಲಕ ನಾವು ಕ್ರಾಸ್ ಮಾಡ್ಬೋದು. ಕ್ರಾಸ್ ಮಾಡಿದರೆ ಸೆಕ್ಟರ್ 20ರಲ್ಲಿನೇ ಎಲ್ಲ ಅಖಾಡಗಳಿವೆ. ಇಲ್ಲಿ ನಾಗಾ ಸಾಧುಗಳು ಮತ್ತೆ ಎಲ್ಲ ಸಾಧು ಸಂತರನ್ನ ಇಲ್ಲಿ ಕಾಣಕ್ಕೆ ಸಾಧ್ಯ. ನಾವು ಸೆಕ್ಟರ್ 18, 19, 20ರಲ್ಲಿನೇ ನೀವು ಬಹಳಷ್ಟು ನಾಗಾ ಸಾಧುಗಳನ್ನ ಕಾಣಕ್ಕೆ ಸಾಧ್ಯತೆ ಇದೆ. ಅವರ ಎಲ್ಲ ದರ್ಶನವನ್ನು ಕೂಡ ನೀವು ಈ 3 ಸೆಕ್ಟರ್ಗಳಲ್ಲಿ 18, 19, 20 ಸೆಕ್ಟರ್ಗಳಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆ. ಸಂಪೂರ್ಣವಾದ ನಕ್ಷೆಯನ್ನು ನಾವು ನೋಡ್ತಾ ಹೋದರೆ ಈ ಕಡೆಯಿಂದ ನಾವು ಶಾಸ್ತ್ರಿ ಬ್ರಿಡ್ಜ್ ಅನ್ನು ನಾವು ಕಾಣ್ತೇವೆ. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಬ್ರಿಡ್ಜ್. ಇದು ಈ ಕಡೆಯಿಂದ ಈ ಕಡೆ ನೀವು ಗಂಗಾ ನದಿಯನ್ನು ದಾಟಕ್ಕೆ ಇರತಕ್ಕಂಥ ಒಂದು ಬ್ರಿಡ್ಜ್ ಇದು. ಅದ್ರ ಪಕ್ಕದಲ್ಲಿನೇ ರೈಲ್ವೆ ಬ್ರಿಡ್ಜ್ ಕೂಡ ಇದೆ. ಇದು ಏನಿದೆಯೋ ಇದು ರೈಲ್ವೆ ಬ್ರಿಡ್ಜ್. ಇಲ್ಲಿ ರೈಲು ಹೋಗುತ್ತೆ. ಇಲ್ಲಿ ನಮಗೆ ವಾಹನಗಳು ಮತ್ತೆ ಜನರಿಗೆ ಸಂಚಾರ ಮಾಡೋಕ್ಕೆ ಅವಕಾಶ ಮಾಡೋಕ್ಕೆ ಪರ್ಮನೆಂಟ್ ಆಗಿರ್ತಕ್ಕಂಥ ಬ್ರಿಡ್ಜ್. ಈ ಭಾಗದಿಂದ ಈ ಭಾಗಕ್ಕೆ ಗಂಗಾ ನದಿಯನ್ನು ದಾಟಕ್ಕೆ ಇರತಕ್ಕಂಥ ಒಂದು ಬ್ರಿಡ್ಜ್. ಅದ್ರ ಪಕ್ಕದಲ್ಲಿನೇ ಈ ಕಡೆ ಖಾಲಿ ಮಾರ್ಗ ಇದೆ.
ಇದು ಕೂಡ ಪಾಂಟೂನ್ ಪೂಲು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಪಕ್ಕಕ್ಕೆ ಅದ್ರ ಪಕ್ಕ ತ್ರಿವೇಣಿ ಅಂದ್ರೆ 6, 7, 8 ಇಲ್ಲಿ 3 ಪಾಂಟೂನ್ ಪೂಲ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಜಗದೀಶ್ ರ್ಯಾಂಪ್ ಅಂತ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ 5ನೇ ಒಂದು ಪಾಂಟೂನ್ ಬ್ರಿಡ್ಜ್ ಇದೆ. ಅದ್ರ ಪಕ್ಕದಲ್ಲಿ ಮಹಾವೀರ್, ಇಲ್ಲಿ ಕೂಡ 2 ಪಾಂಟೂನ್ ಬ್ರಿಡ್ಜ್ಗಳನ್ನ ಈ ಗಂಗಾ ನದಿಯ ಈ ತಟದಿಂದ ಈ ತಟಕ್ಕೆ ನೀವು ಹೋಗೋಕೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕೊನೆಯದಾಗಿ ಇಲ್ಲಿ ಅಕ್ಷಯ್ ವಟ್ ಅಂತೇಳಿ 1 ಮತ್ತು 2 ಪಾಂಟೂನ್ ಪೂಲ್ಗಳನ್ನ ಅಥವಾ ಪಾಂಟೂನ್ ಬ್ರಿಡ್ಜ್ಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಸೆಕ್ಟರ್ 3ರ ತುದಿಯಲ್ಲಿನೇ ನಾವಿಲ್ಲಿ ಸಂಗಮ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿದ ನಂತರ ಬಡೆ ಹನುಮಾನ್ಜಿ ಟೆಂಪಲ್ಗೆ ಹೋಗ್ಬೋದು. ಸೆಕ್ಟರ್ 3ರಲ್ಲಿನೇ ಇರುತ್ತೆ. ಅಲ್ಲೇ ಸೆಕ್ಟರ್ 3ರಲ್ಲಿ ಹೋದ್ರೆ ನೀವು ಶಂಕರ್ ವಿಮಾನ ಮಂಟಪಂ ಅಂತೇಳಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿಂದ ಹಾಗೆ ರಸ್ತೆ ಮೂಲಕ ಹೋದ್ರೆ ನೀವು ವೇಣಿ ಮಾಧವ್ ದೇವಸ್ಥಾನವನ್ನು ಕೂಡ ನೀವು ತಲುಪಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಹಾಗೆ ಮುಂದಕ್ಕೆ ಹೋದ್ರೆ ನಾಗವಾಸುಕಿ ಮಂದಿರ, ಅತ್ಯಂತ ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದು ಮಂದಿರ, ಇದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಮಂದಿರ ನಾಗವಾಸುಕಿ ಮಂದಿರ. ಅಲ್ಲಿಂದ ಹಾಗೆ ಮುಂದಕ್ಕೆ ಹೋದ್ರೆ ಇಲ್ಲಿಗೆ ಈ ಕಡೆ ರಸ್ತೆಯಿಂದ ಬಂದು ಈಗ ಬಂದು ಇಲ್ಲಿ ಮುಂದೆ ಹೋದ್ರೆ ನಿಮಗೆ ಗಂಗೇಶ್ವರ್ ಮಹಾದೇವ ಮಂದಿರ ಸಿಗುತ್ತೆ. ಇಲ್ಲಿ ಕೊನೆಯದಾಗಿ ನೀವು ಇದನ್ನೆಲ್ಲ ಬಿಟ್ಟು ಇಲ್ಲಿ ಸೆಕ್ಟರ್ 3ರಿಂದ ನೇರವಾಗಿ ನೀವು ಎಲ್ಲಿಗೆ ಹೋಗ್ಬೋದು ಅಂತಂದ್ರೆ ಸೆಕ್ಟರ್ 20ಕ್ಕೆ ಹೋಗ್ಬೋದು. ಇವೆಲ್ಲ ಪಾಂಟೂನ್ ಬ್ರಿಡ್ಜ್ಗಳ ಮೂಲಕ ಯಾವುದಾದ್ರೂ ಒಂದು ಪಾಂಟೂನ್ ಬ್ರಿಡ್ಜ್ ಹಿಡ್ಕೊಂಡು ನೀವು ಇಲ್ಲಿಂದ ಕಾಲ್ನಡಿಗೆ ಮೂಲಕ ಹೀಗೆ ಹೋಗಿ ಇಲ್ಲಿ ಹೋದ್ರೆ ಸೆಕ್ಟರ್ 20ರಲ್ಲಿ ಇಲ್ಲಿ ನಿಮಗೆ ಎಲ್ಲ ಅಖಾಡಗಳು ಸಿಗ್ತವೆ. ಇಲ್ಲಿಂದ ಹಾಗೆ ರಸ್ತೆಯ ಮೂಲಕ ಹೀಗೆ ಹೋದ್ರೆ ಇಲ್ಲಿ 19 ಸೆಕ್ಟರ್ 19ರಲ್ಲಿ ಕೂಡ ಎಲ್ಲ ನಾಗ ಸಾಧುಗಳನ್ನ ನೀವು ಕಾಣಕ್ಕೆ ಸಾಧ್ಯತೆ ಇದೆ. ಅಲ್ಲಿಂದ 18ರಲ್ಲಿ ಕೂಡ ಸೆಕ್ಟರ್ 18ರಲ್ಲಿ ಕೂಡ ಬಹಳಷ್ಟು ಸಾಧು ಸಂತರನ್ನ ನಾವು ಕಾಣಕ್ಕೆ ಸಾಧ್ಯತೆ ಇದೆ. ಈ ಗಂಗಾ ನದಿಯ 2 ದಂಡೆಯಲ್ಲಿ ಕೂಡ ಬಹಳಷ್ಟು ಜನ ಸಾಧು ಸಂತರು ಆಶ್ರಮಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಜೊತೆಗೆ ಎಲ್ಲ ಇಕ್ಕೆಲಗಳಲ್ಲಿ ನದಿಯ ಪಾತ್ರದಲ್ಲಿ ಸಣ್ಣ ಸಣ್ಣ ಡೇರೆಗಳನ್ನ ಟೆಂಟ್ಗಳನ್ನು ಹಾಕೊಂಡು ಅವರು ವಾಸ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ತಾ ಹೋದ್ರೆ ನೀವು ಸೆಕ್ಟರ್ 20ರಿಂದ ನೀವು ನೇರವಾಗಿ ಸೆಕ್ಟರ್ 11ನ್ನ ತಲುಪಬೇಕಂತಂದ್ರೆ ಇಲ್ಲಿ ಅನ್ನಪೂರ್ಣ ಮಾರ್ಗ ಇದೆ. ಇದ್ರ ಮೂಲಕ ನೀವು ಹೋಗಕ್ಕೆ ಸಾಧ್ಯತೆ ಇದೆ. ಅನ್ನಪೂರ್ಣ ಮಾರ್ಗದ ಮೂಲಕ ನೀವು ಸೆಕ್ಟರ್ 11ರಿಂದ 20ರ ತನಕ ಮೂವ್ಮೆಂಟ್ ಮಾಡ್ಬೋದು. ಅದನ್ನ ಬಿಟ್ರೆ ಎರಡನೇದು ಮುಕ್ತಿ ಮಾರ್ಗ ಅಂತೇಳಿ, ಈ ಮುಕ್ತಿ ಮಾರ್ಗ 2ನೇ ಮಾರ್ಗ. ಇದು ಈ ಮುಕ್ತಿ ಮಾರ್ಗದಲ್ಲಿ ಕೂಡ ನೀವೇನ್ ಮಾಡ್ಬೋದು ಅಂತಂದ್ರೆ ಸೆಕ್ಟರ್ 11ನ್ನ ತಲುಪಬಹುದು. ನಾವು ಒಂದು ಪ್ರಯತ್ನ ಮಾಡಿದ್ವಿ, ಏನಂತಂದ್ರೆ ಮುಕ್ತಿ ಮಾರ್ಗದಲ್ಲಿ ಇಲ್ಲಿಂದ ಸೆಕ್ಟರ್ 20ರಿಂದ 11ರ ತನಕ ಹೋಗಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಹೆಚ್ಚು ಕಡಿಮೆ 13-14 ಕಿಲೋಮೀಟರ್ ಒನ್ ಸೈಡ್ ಪ್ರಯಾಣ ಇದೆ. ಅದು ಅಷ್ಟೊಂದು ದೀರ್ಘವಾದ ರಸ್ತೆಯ ಪ್ರಯಾಣ ಅದು. ಈ ಎಲ್ಲ ರಸ್ತೆಯನ್ನ ತಾತ್ಕಾಲಿಕವಾಗಿಯೇ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಒಂದಿಷ್ಟು ಸ್ಟೀಲ್ದು ಪ್ಲೇಟ್ನ ಹಾಕಿ, ಉಸುಗಿನ ಮೇಲೆ ಸ್ಟೀಲ್ ಪ್ಲೇಟ್ ಹಾಕಿ ಅದನ್ನ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ವಿಸ್ತಾರವಾದ ರಸ್ತೆಗಳು, 20 ಅಡಿಗಿಂತ ಅಗಲ ಇರತಕ್ಕಂಥ ರಸ್ತೆಗಳು ಇದಾವೆ, ಅದಕ್ಕಿಂತ ಕಡಿಮೆ ಅಗಲ ಇರತಕ್ಕಂಥ ರಸ್ತೆಗಳಿವೆ. ಇಲ್ಲಿ ಸಂಪರ್ಕ ಮಾಡಕ್ಕೆ ಈ 11 ಮತ್ತು 20ನೇ ಸೆಕ್ಟರ್ಗೆ ಸಂಪರ್ಕ ಮಾಡಕ್ಕೆ ಬಹಳಷ್ಟು ಅಡ್ಡ ಮಾರ್ಗಗಳನ್ನು ಹಿಂಗೆ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ರಚನೆ ಮಾಡಿದ್ದಾರೆ. ಅದ್ರಾಗ ಅನ್ನಪೂರ್ಣ ಮಾರ್ಗ, ಮುಕ್ತಿ ಮಾರ್ಗ, ಸಂಗಮ್ ಲೋಯರ್ ಮಾರ್ಗ, ಮತ್ತೆ ಹರ್ಷವರ್ಧನ್ ಮಾರ್ಗ, ಜೊತೆಗೆ ಶಂಕರಾಚಾರ್ಯ ಮಾರ್ಗ, ತುಳಸಿ ಮಾರ್ಗ, ಸರಸ್ವತಿ ಮಾರ್ಗ ಅಂತೇಳಿ ಇಷ್ಟು ಮಾರ್ಗಗಳನ್ನು ನಾವು ಇಲ್ಲಿ ಆ ಕಡೆ ಕಾಣಕ್ಕೆ ಸಾಧ್ಯತೆ ಇದೆ. 11ರಿಂದ 20 ಸೆಕ್ಟರ್ಗಳಲ್ಲಿ ಇಷ್ಟು ಮಾರ್ಗಗಳಿವೆ. ಅದರಲ್ಲಿ ಬಹಳಷ್ಟು ಅಡ್ಡ ಇರತಕ್ಕಂಥ ಮಾರ್ಗಗಳನ್ನು ಕೂಡ ನಾವು ಕಾಣಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಸೆಕ್ಟರ್ಗಳಲ್ಲಿ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೀಗೂ ರಸ್ತೆಗಳಿವೆ, ಅಲ್ಲಿನೇ ನೀವು ಜಾಗ ಓಡಾಡ್ಕೊಂತ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ಆಗಿದೆ ಗೊತ್ತಾಗಲ್ಲ ನಿಮಗೆ. ಅಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶ. ನೀವು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಕ್ಕೆ ಸುಮಾರು 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಮತ್ತೆ ವಾಪಸ್ ಬೇರೆ ಮಾರ್ಗದಾಗ ಹಿಂಗೆ ಓಡಾಡ್ತಾನೆ ಇದ್ರೆ ದಿನಕ್ಕೆ 100-150 ಕಿಲೋಮೀಟರ್ ಆಟೋದಾಗಾದ್ರೂ ಓಡಾಡ್ಬೋದು, ಇಲ್ಲ ಬೈಕ್ನಾಗಾದ್ರೂ ಓಡಾಡ್ಬೋದು, ಅಥವಾ VIP ವೆಹಿಕಲ್ಸ್ ಇದ್ರೆ ಅದ್ರಾಗ ನೀವು ಮೂವ್ಮೆಂಟ್ ಮಾಡಕ್ಕೆ ಸಾಧ್ಯತೆ ಇದೆ. ಪ್ರಯಾಗ್ರಾಜ್ಗೆ ಹತ್ತಿರದ ವಿಮಾನ ನಿಲ್ದಾಣಗಳಿಂದ ರಸ್ತೆಯ ಮೂಲಕ ತಲುಪಲು ಇರುವ ಮಾರ್ಗಗಳು. ಬಹಳಷ್ಟು ಜನರ ಪ್ರಶ್ನೆ ಏನಂತಂದ್ರೆ ನಾವು ಪ್ರಯಾಗ್ರಾಜ್ಗೆ ನೇರವಾಗಿ ವಿಮಾನದಲ್ಲಿ ಹೋಗ್ಬೋದಾ ಅಂತೇಳಿ. ನೀವು ಪ್ರಯಾಗ್ರಾಜ್ಗೆ ನೇರವಾಗಿ ವಿಮಾನದಲ್ಲಿ ಹೋಗ್ಬೋದು, ಆದರೆ ಜಾಸ್ತಿ ಜನ ದಟ್ಟಣೆ ಇರೋದ್ರಿಂದ ಸ್ವಲ್ಪ ವಿಮಾನದ ವೆಚ್ಚವನ್ನ ಹೆಚ್ಚಾಗಿ ಭರಿಸ್ಬೇಕಾಗುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಲಕ್ನೋವಿಗೆ ಬರ್ಬೋದು. ಲಕ್ನೋವಿಗೆ ಬಂದ್ರಿ ಅಂತಂದ್ರೆ ಸ್ವಲ್ಪ ಕಡಿಮೆ ಇದೆ, ವಿಮಾನದ ದರ ಕೂಡ ಕಡಿಮೆ ಇದೆ. ಅದನ್ನು ಹೊರತುಪಡಿಸಿದ್ರೆ ನೀವು ಅಯೋಧ್ಯೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಇಲ್ಲಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಇಲ್ಲಿ ಕೂಡ ನೀವು ಬರ್ಬೋದು. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ವಾರಣಾಸಿ ಕಾಶಿಗೆ ಬಂದು ನೀವು ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ನೀವು ನೇರವಾಗಿ ಪ್ರಯಾಗ್ರಾಜ್ಗೆ ಬರ್ಬೋದು. ಲಕ್ನೋವಿಂದ
ಲಕ್ನೋವಿಂದ ಬಂದ್ರಿ ಅಂತಂದ್ರೆ ನಿಮಗೆ ಪ್ರಯಾಗ್ರಾಜ್ಗೆ ಎಷ್ಟು 199 ಕಿಲೋಮೀಟರ್ ಇದೆ. ಸುಮಾರು ಒಂದು 3.5 4 ಗಂಟೆಯಲ್ಲಿ ನೀವು ಬಂದು ತಲುಪ್ತೀರಿ. ಅದನ್ನು ಬಿಟ್ಟು ಅಯೋಧ್ಯೆಯಿಂದ ನೇರವಾಗಿ ನೀವು ಪ್ರಯಾಗ್ರಾಜಿಗೆ ಬಂದರೆ 159 ಕಿಲೋಮೀಟರ್ ಇದೆ. 159 ಕಿಲೋಮೀಟರ್ನ ನೀವು ಕ್ರಮಿಸಿದರೆ 3 ಗಂಟೆ ಪ್ರಯಾಣದಲ್ಲಿ ನೀವು ಪ್ರಯಾಗ್ರಾಜನ್ನು ತಲುಪ್ತೀರಿ. ಇಲ್ಲಿಂದ ವಾರಣಾಸಿಯಿಂದ ನೀವು ಪ್ರಯಾಗ್ರಾಜಿಗೆ ಬರ್ಬೇಕಂದ್ರೆ 123 ಕಿಲೋಮೀಟರ್ ಇದೆ. 123 ಕಿಲೋಮೀಟರ್ನ 2 ಗಂಟೆಯಲ್ಲಿ ನೀವು ಕ್ರಮಿಸ್ಬೋದು. ಅಂದರೆ ಟ್ರಾಫಿಕ್ ಹೆಂಗಿರ್ತದೋ ಅದ್ರ ಮೇಲೆ ಅದು ಸ್ವಲ್ಪ ನಿಮಗೆ ಏರಿಳಿತ ಆಗ್ಬೋದು. ಆದರೆ ಭಾಳಷ್ಟು ಜನಕ್ಕೆ ಏನು ಅಂತಂದರೆ ಒಂದು ರೌಂಡ್ ಟ್ರಿಪ್ ಮಾಡಬೇಕು ಅಂತ ಹೇಳಿ ಲಕ್ನೋವಿಗೆ ಬಂದರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀವು ಏರೋಪ್ಲೇನಲ್ಲಿ ಬರ್ಬೋದು. ಅದನ್ನು ಬಿಟ್ಟರೆ ಅಯೋಧ್ಯೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ. ಅದನ್ನು ಬಿಟ್ಟರೆ ವಾರಣಾಸಿ ನೇರವಾಗಿ ಇಲ್ಲಿಗೆ ಬಂದರೆ ಹೆಚ್ಚು ಖರ್ಚಾಗುತ್ತೆ ನಿಮ್ಮ ಹಣ. ಹಾಗಾಗಿ ನೀವೇನು ಮಾಡ್ಬೋದು, ಅಯೋಧ್ಯೆಗೆ ಬಂದು ಅಯೋಧ್ಯದಿಂದ ಪ್ರಯಾಗ್ರಾಜಿಗೆ ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿ, ಸಂಗಮ ಕ್ಷೇತ್ರದಲ್ಲಿ ನೀವು ತೀರ್ಥ ಸ್ನಾನ ಮಾಡಿ, ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಸಾಧು ಸಂತರ ದರ್ಶನ ಮಾಡಿ, ನಂತರ ನೀವು ವಾರಣಾಸಿಗೆ ಹೋಗಿ ವಾರಣಾಸಿಯಿಂದ ನೀವು ನೇರವಾಗಿ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯತೆ ಇದೆ. ಇದು ಒಂದು ಅವಕಾಶ ನಿಮಗೆ. ಅದನ್ನು ಬಿಟ್ಟರೆ ಇಲ್ಲ ನಾವು ವೆಹಿಕಲನ್ನು ಮಾಡ್ಕೊಂಡೇ ಬರ್ತೀವಿ, ಯಾವುದೋ ಕಾರ್ ತಗೊಂಡು ಬರ್ತೀವಿ, ಇಲ್ಲ ಟೆಂಪೋ ಟ್ರಾವೆಲರ್ ಇನ್ನು ಯಾವುದೋ ಒಂದು ವೆಹಿಕಲ್ನಲ್ಲಿ ಬರ್ತೀವಿ ಅಂತಂದರೆ ಕಡಿಮೆ ವೆಚ್ಚದಲ್ಲಿ ನೀವು ಪ್ರಯಾಣ ಮಾಡ್ಬೋದು. ಅಂದರೆ ಒಬ್ಬರು ವಿಮಾನದಲ್ಲಿ ಏನು ಫ್ಲೈಟ್ ಟಿಕೆಟ್ ರೇಟ್ ಇದೆ ಅಪ್ ಆ್ಯಂಡ್ ಡೌನು, ಆ ರೇಟಿಗೆ 5 ಜನನೂ ಕೂಡ ನೀವು ಪ್ರಯಾಗ್ರಾಜಿಗೆ ಹೋಗಿ ವಾಪಸ್ ನಿಮ್ಮ ಊರಿಗೆ ತಲುಪತಕ್ಕಂಥ ಸಾಧ್ಯತೆ ಇದೆ. ಆ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ಬೋದು. ಬಹಳಷ್ಟು ಸಾರಿ ಏನಾಗುತ್ತೆ ಅಂತಂದರೆ ನೀವು ಅಯೋಧ್ಯೆಗೆ ಬಂದುಬಿಡ್ತೀರಿ, ಲಕ್ನೋಗೆ ಬಂದುಬಿಡ್ತೀರಿ, ಇಲ್ಲ ಕಾಶಿಗೆ ಬಂದುಬಿಡ್ತೀರಿ. ಆದರೆ ಊರೊಳಗೆ ಎಂಟ್ರಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾವತ್ತು ಕಷ್ಟ ಅಂತಂದರೆ ಯಾವತ್ತು ಶಾಹಿ ಸ್ನಾನದ ದಿನಾಂಕ ಇದೆ ಅಂತಂದರೆ 13ನೇ ತಾರೀಕಿತ್ತು, ಜನವರಿ 13, 2025, ಮತ್ತು ಜನವರಿ 14 ಮಕರ ಸಂಕ್ರಾಂತಿ ದಿನ. ಅದನ್ನು ಬಿಟ್ಟರೆ ಜನವರಿ 29ಕ್ಕೆ ಶಾಹಿ ಸ್ನಾನ ಇದೆ. ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಫೆಬ್ರವರಿ 3ಕ್ಕೆ ಕೂಡ ಒಂದು ಶಾಹಿ ಸ್ನಾನ ಇದೆ. ಅದನ್ನು ಹೊರತುಪಡಿಸಿದ್ರೆ ಫೆಬ್ರವರಿ 12ನೇ ತಾರೀಕು ಕೂಡ ಶಾಹಿ ಸ್ನಾನ. ಅದರ ನಂತರ ಕೊನೆಯ ಶಾಹಿ ಸ್ನಾನ ಯಾವುದು ಅಂತಂದರೆ ಅದು ಮಹಾಶಿವರಾತ್ರಿ ಅಂದು. ಅಂದರೆ 13ಕ್ಕೆ ಶುರುವಾಗಿ ಫೆಬ್ರವರಿ 26ಕ್ಕೆ, ಅಂದರೆ ಜನವರಿ 13ಕ್ಕೆ ಶುರು ಆಗಿದ್ದು ಫೆಬ್ರವರಿ 26 ತನಕ ಆ ಒಂದು ಅಂತರದಲ್ಲಿ ಶಾಹಿ ಸ್ನಾನಗಳನ್ನು ನೀವು ಮಾಡೋಕ್ಕೆ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಮಧ್ಯದಲ್ಲಿ ಕೂಡ ಸ್ನಾನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ಭಕ್ತರು ಬರ್ತಾ ಇದ್ದಾರೆ. ಅಲ್ಲಿ ಇರತಕ್ಕಂಥ ಒಂದು ಏನು ವಾತಾವರಣ ನೋಡಿದ್ರೆ ಅತ್ಯಂತ ಸ್ವಚ್ಛವಾದ ವಾತಾವರಣವನ್ನು ನಿರ್ಮಾಣ ಮಾಡಿದರೆ, ನದಿ ದಂಡೆಯಲ್ಲಿನೇ, ನದಿಯ ಪಾತ್ರದಲ್ಲಿನೇ 100 ಜನ ಮಲಗಿರ್ತಾರೆ ರಾತ್ರಿ ಬೆಡ್ಶೀಟನ್ನು ಹೊಚ್ಕೊಂಡು. ಚಳಿ ಮಾತ್ರ ಅತಿ ಭಯಂಕರವಾಗಿದೆ, 8 ಡಿಗ್ರಿ ಇರುತ್ತೆ ರಾತ್ರಿ. ಅಂಥ ಚಳಿಯಲ್ಲಿನೇ ಭಾಳಷ್ಟು ಜನ ಅಲ್ಲಿ ಮಲಗಿರ್ತಾರೆ. ನೀವು ಪ್ರಯಾಗ್ರಾಜ್ಗೆ ಬಂದ್ಬಿಡ್ತೀರಿ. ಪ್ರಯಾಗ್ರಾಜ್ ಒಳಗಡೆ ಬಂದರೆ ನೀವು ವಾರಣಾಸಿ ಕಡೆಯಿಂದ ಬಂದರೆ ಈ ಬ್ರಿಡ್ಜ್ ಮೂಲಕ ಬರ್ತೀರಿ. ಈ ಕಡೆ ಶಾಸ್ತ್ರಿ ಬ್ರಿಡ್ಜ್ ಕಡೆಯಿಂದ ಬರ್ತೀರಿ. ಇದು ಗಂಗಾ ನದಿಯ ಆ ಕಡೆ ಇದೆ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಅಲ್ಲಿಂದನೇ ನೀವು ಮೂವ್ಮೆಂಟ್ ಆಗೋಕ್ಕೆ ಸಾಧ್ಯತೆ, ಸೆಕ್ಟರ್ 20ಕ್ಕೆ ಬರೋಕ್ಕೆ ಸಾಧ್ಯತೆ ಇದೆ. ಈ ಬ್ರಿಡ್ಜನ್ನು ಬಿಟ್ಟು ನೀವು ಕೆಳಗಿಳಿದ್ಬಿಟ್ರಿ ಅಂತಂದರೆ ನೀವು ಸೆಕ್ಟರ್ 20ಕ್ಕೆ ಬಂದು ಇಲ್ಲಿ ನೀವು ಡೈರೆಕ್ಟ್ ಎಂಟ್ರಿ ಆಗ್ಬೋದು. ಈ ಪಾಂಟೂನ್ ಪೂಲ್ಗಳ ಮೂಲಕ ಇಲ್ಲಿ ತ್ರಿವೇಣಿ ಸಂಗಮಕ್ಕೆ, ಸೆಕ್ಟರ್ 3ರಲ್ಲಿ ಇರತಕ್ಕಂಥ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ನೀವು ಲಕ್ನೋವಿಂದ ಬರ್ತೀರಿ, ಇಲ್ಲ ಅಂತಂದರೆ ಅಯೋಧ್ಯೆಯಿಂದ ಬರ್ತೀರಿ ಅಂತಂದರೆ ನೀವು ಈ ಕಡೆಯಿಂದ ಎಂಟ್ರಿ ಆಗ್ತೀರಿ. ಶಾಸ್ತ್ರಿ ಬ್ರಿಡ್ಜ್ನ ಈ ಕಡೆಯಿಂದ ಎಂಟ್ರಿ ಆಗ್ತೀರಿ. ನೀವು ನಗರದಿಂದ ಈ ಯಾವುದಾದ್ರೂ ಬ್ರಿಡ್ಜ್ನ ಮೂಲಕ ನೀವು ಎಂಟ್ರಿ ಆಗ್ತೀರಿ. ನೀವು ಈ ಎಲ್ಲ ಪಾಂಟೂನ್ ಬ್ರಿಡ್ಜ್ಗಳ ಮೂಲಕ ನೀವು ಗಂಗಾ ನದಿಯ ಆ ದಡಕ್ಕೆ ಹೋಗೋಕ್ಕೆ ಸಾಧ್ಯತೆ ಇದೆ. ಈ ಪಾಂಟೂನ್ ಬ್ರಿಡ್ಜ್ಗಳ ಮೂಲಕ ಇಲ್ಲಿ ಹೋಗಿ ನೀವು ಸೆಕ್ಟರ್ 11ರಿಂದ 20ರವರೆಗೆ ಇರ್ತಕ್ಕಂಥ ಏನು ಆಶ್ರಮಗಳಿದ್ದಾವೆ, ಸಾಧು ಸಂತರಿದ್ದಾರೆ, ಅವ್ರನ್ನ ದರ್ಶನ ಮಾಡೋಕ್ಕೆ ಸಾಧ್ಯತೆ ಇದೆ. ನೀವು ಕಾಶಿಯಿಂದ ಬಂದರೆ ಮಾತ್ರ ಗಂಗಾ ನದಿಯ ಆ ಕಡೆ ಇರ್ತೀರಿ. ಆದರೆ ನೀವು ಲಕ್ನೋವಿಂದ ಬಂದ್ರಿ, ಅಯೋಧ್ಯೆಯಿಂದ ಬಂದ್ರಿ ಅಂದರೆ ಗಂಗಾ ನದಿಯ ಈ ದಡದಲ್ಲಿ ಇರ್ತೀರಿ, ದಕ್ಷಿಣ ದಡದಲ್ಲಿ. ಅದನ್ನು ನೀವು ದಾಟಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯತೆ ಇದೆ. ಎಲ್ಲಿಗೆ ಬಂದರೂ ಒಂದು 2.5-3 ಕಿಲೋಮೀಟರ್ ನೀವು ನಡಿಬೇಕು. ನಡೆದೇ ಇದ್ದರೆ ನಿಮಗೆ ತೀರ್ಥ ಸ್ನಾನ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇನ್ನು ರೈಲಿನ ಮೂಲಕ ಪ್ರಯಾಣಿಸುವುದಾದರೆ ಮಹಾಕುಂಭಮೇಳಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣಗಳೆಂದರೆ ಪ್ರಯಾಗ್ರಾಜ್ ಜಂಕ್ಷನ್ ತ್ರಿವೇಣಿ ಸಂಗಮದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಗ್ರಾಜ್ ಚೌಕಿ ಸಂಗಮದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ನೈನಿ ಜಂಕ್ಷನ್ ಸಂಗಮದಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಪಾಫಾಮಾವು ಜಂಕ್ಷನ್ ಸಂಗಮದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಸುಬೇದಾರ್ ಗಂಜ್ ಸಂಗಮದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಗ್ರಾಜ್ ರಾಮ್ಬಾಗ್ ಸಂಗಮದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಗ್ರಾಜ್ ಜಂಕ್ಷನ್ ಸಂಗಮದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಝೂಸಿ ಸ್ಟೇಷನ್ ಸಂಗಮದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಗ್ರಾಜ್ ಸಂಗಮ್ ಸ್ಟೇಷನ್ ಸಂಗಮದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮಹಾಕುಂಭಮೇಳಕ್ಕೆ ಹತ್ತಿರದ ಬಸ್ ನಿಲ್ದಾಣಗಳೆಂದರೆ
ಒಂದು ಸಿವಿಲ್ ಲೈನ್ ಬಸ್ ನಿಲ್ದಾಣ ತ್ರಿವೇಣಿ ಸಂಗಮದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಕಚಹರಿ ಬಸ್ ನಿಲ್ದಾಣ ಸಂಗಮದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಝೂಸಿ ಬಸ್ ನಿಲ್ದಾಣ ಸಂಗಮ ಕ್ಷೇತ್ರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಸರಸ್ವತಿ ದ್ವಾರ ಬಸ್ ನಿಲ್ದಾಣ ಸಂಗಮ ಕ್ಷೇತ್ರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಬೋಲಾಖಚ್ಚರ್ ಬಸ್ ನಿಲ್ದಾಣ 14 ಕಿಲೋಮೀಟರ್ ದೂರದಲ್ಲಿದೆ. ನೆಹರು ಪಾರ್ಕ್ ಬಸ್ ನಿಲ್ದಾಣ ಸಂಗಮದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಸರಸ್ವತಿ ಹೈಟೆಕ್ ಸಿಟಿ ಬಸ್ ನಿಲ್ದಾಣ ಸಂಗಮದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಕುಷ್ಠರೋಗ ಆಸ್ಥಾಯಿ ಬಸ್ ನಿಲ್ದಾಣ ಸಂಗಮದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಈ 8 ಬಸ್ ನಿಲ್ದಾಣಗಳಿಂದ ತ್ರಿವೇಣಿ ಸಂಗಮಕ್ಕೆ ತೆರಳಬಹುದು. ಇನ್ನು ಕುಂಭಮೇಳದ ಆಕರ್ಷಣೆಗಳೆಂದರೆ ವಿವಿಧ ದೇಶಗಳ ರಾಷ್ಟ್ರಧ್ವಜಗಳು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ. ಅಲ್ಲಿ ಡಿಜಿಟಲ್ ವಸ್ತು ಸಂಗ್ರಹಾಲಯ, ಮರೀನ್ ಡ್ರೈವ್, ಸಂಗಮ ಡ್ರೋನ್ ಪ್ರದರ್ಶನ, ವಾಟರ್ ಲೇಸರ್ ಶೋ, ಸರಸ್ವತಿ ಕೂಪವನ್ನು ನೀವು ನೋಡಬಹುದು. ಯಾವ ಸೆಕ್ಟರ್ನಲ್ಲಿ ಏನಿದೆ ಎಂಬುದನ್ನು ನೋಡಿದರೆ ಸೆಕ್ಟರ್ 1ರಲ್ಲಿ ಜೂಲ್ ಮತ್ತು ಗಂಗಾ ಪೆಂಡಾಲ್ನಲ್ಲಿ ಸಂಗೀತ ಮತ್ತು ನಾಟ್ಯ ನಡೆಯುತ್ತಿರುತ್ತದೆ. ಸೆಕ್ಟರ್ 2ರಲ್ಲಿ ಹಾಸ್ಪಿಟಲ್ ಇದೆ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ. ಸೆಕ್ಟರ್ 3 ತ್ರಿವೇಣಿ ಸಂಗಮ, ಹನುಮಾನ್ ಮಂದಿರ, ಪಾತಾಳ್ಪುರಿ, ಡಿಜಿಟಲ್ ಅನುಭೂತಿ ಕೇಂದ್ರ ಈ ಸೆಕ್ಟರ್ 3ರಲ್ಲಿವೆ. ಸೆಕ್ಟರ್ 4ರಲ್ಲಿ ದಶಾಶ್ವಮೇಧ ಘಾಟ್, ಶಂಕರ ವಿಮಾನ ಮಂಟಪ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಸೆಕ್ಟರ್ 5ರಲ್ಲಿ ಫುಡ್ ಕೋರ್ಟ್ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ. ಸೆಕ್ಟರ್ 6ರಲ್ಲಿ ಆಚಾರ್ಯ ರಾಮಭದ್ರ ಜಗದ್ಗುರುಗಳ ಶಿಬಿರ ನಡೆಯುತ್ತದೆ. ನೇತ್ರ ತಪಾಸಣಾ ಶಿಬಿರ ಕೂಡ ಇಲ್ಲಿ ನಡೆಯುತ್ತದೆ. ಮಧ್ಯಾಹ್ನ 3 ಗಂಟೆಯಿಂದ 8 ಗಂಟೆವರೆಗೆ ಸತ್ಸಂಗ ನಡೆಯುತ್ತದೆ. ಸೆಕ್ಟರ್ 6ರಲ್ಲಿಯೇ ರುದ್ರಾಕ್ಷಿಗಳಿಂದ ನಿರ್ಮಿಸಿದ ದೊಡ್ಡದಾದ ಶಿವಲಿಂಗವನ್ನು ಕೂಡ ನೀವು ನೋಡಬಹುದು. ಸೆಕ್ಟರ್ 7ರಲ್ಲಿ ಕಲಾಗ್ರಾಮವಿದೆ. ದೊಡ್ಡ ದೊಡ್ಡ ಕಲೆಗಾರರು ಇಲ್ಲಿದ್ದಾರೆ. ಉತ್ತರ ಪ್ರದೇಶದ ಸಾಂಸ್ಕೃತಿಕ ಪ್ರತಿಕೃತಿಗಳಿವೆ, ರೆಸ್ಟೋರೆಂಟ್ಗಳಿವೆ. ಬ್ರಹ್ಮಕುಮಾರಿ ಈಶ್ವರಿ ಇವರ ಶಿಬಿರ ಕೂಡ ಇಲ್ಲಿ ನಡೆಯುತ್ತದೆ. ಸೆಕ್ಟರ್ 8ರಲ್ಲಿ ಬಾಲಾಜಿ ಶಿಬಿರವಿದೆ. ದೀದಿ ಮಾತಾಂಬರ ರವರ ಶಿಬಿರ ಕೂಡ ಇಲ್ಲಿ ನಡೆಯುತ್ತದೆ. ಜನವರಿ 30ರ ನಂತರ ಶ್ರೀ ರವಿಶಂಕರ್ ಗುರುಜಿರವರ ಶಿಬಿರ ಕೂಡ ನಡೆಯುತ್ತದೆ. ಸೆಕ್ಟರ್ 9ರಲ್ಲಿ ಮಹಾಮಂಡಲೇಶ್ವರ ಕೈಲಾಸಾನಂದಗಿರಿ ಶಿಬಿರ ನಡೆಯುತ್ತದೆ. ಆಶುತೋಷ್ ಜಿ ಶಿಬಿರ ಕೂಡ ಇಲ್ಲಿ ನಡೆಯುತ್ತದೆ. ಇವು ಅತ್ಯಂತ ಸುಂದರವಾದ ಶಿಬಿರಗಳಾಗಿವೆ. ಸೆಕ್ಟರ್ 16ರಲ್ಲಿ ಕಿನ್ನರ್ ಅಖಾಡವಿದೆ. ಸೆಕ್ಟರ್ 18ರಲ್ಲಿ ಅನಿರುದ್ಧಾಚಾರ್ಯ ಜುನಾಗಢ ಅವಧೇಶಾನಂದರವರ ಅಖಾಡವಿದೆ. ಸೆಕ್ಟರ್ 19ರಲ್ಲಿ ಇಸ್ಕಾನ್ ಮಂದಿರವಿದೆ. ಸೆಕ್ಟರ್ 20ರಲ್ಲಿ 13 ಅಖಾಡಗಳಿವೆ. ಸೆಕ್ಟರ್ 21ರಲ್ಲಿ ಸರಸ್ವತಿ ವೇದಿಕೆ ಇದೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿರುತ್ತವೆ. ಸೆಕ್ಟರ್ 24 ಅರೈಲ್ ಘಾಟ್, ಮುರಾರಿ ಬಾಪೂಜಿರವರ ಕಾರ್ಯಕ್ರಮ, ಪ್ರದೀಪ್ ಕುಮಾರ್ ಮಿಶ್ರಾಜಿರವರ ದೊಡ್ಡ ದೊಡ್ಡ ಸಂತರ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಯಮುನಾ ಮಂಚ್, ಯಮುನಾ ವೇದಿಕೆ ಕೂಡ ಇಲ್ಲಿದೆ. ಇಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಸೆಕ್ಟರ್ 25ರ ಬಳಿ ಟೆಂಟ್ ಸಿಟಿ ಇದೆ. ಕುಂಭಮೇಳದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸ್ವಚ್ಛ ಮತ್ತು ಉಚಿತ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಪ್ರತಿ 500 ಮೀಟರ್ ಒಳಗೆ ಶೌಚಾಲಯಗಳು ನಿಮಗೆ ಸಿಗುತ್ತವೆ. 24 ಗಂಟೆಗಳ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೈಕಲ್ಗೆ 5 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 15 ರೂಪಾಯಿ, 3 ಮತ್ತು 4 ಚಕ್ರದ ವಾಹನಗಳಿಗೆ 65 ರೂಪಾಯಿ, ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಲಿಗೆ 65 ರೂಪಾಯಿ, ಬಸ್, ಮಿನಿ ಬಸ್, ಭಾರೀ ವಾಹನಗಳಿಗೆ 260 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಅತ್ಯಂತ ಭವ್ಯವಾದ ಒಂದು ಕುಂಭಮೇಳಕ್ಕೆ ನಾವು ಇವತ್ತು ಆಗಮಿಸಿದ್ದೇವೆ. ಇಂಥ ಒಂದು ಅದ್ಭುತವಾದ ಅವಕಾಶ ದೊರಕಿರೋದು ನಮ್ಮೆಲ್ಲರ ಪುಣ್ಯ. ನಮ್ಮ ಜೀವನದಲ್ಲಿ ಒಂದು ಬಾರಿ ಸಿಗ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ನಿಮಗೆ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡಿ ಮಹಾಕುಂಭಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.